ಕನ್ನಡದ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋವೊಂದರಲ್ಲಿ ಮೆಕ್ಯಾನಿಕ್ ವೃತ್ತಿಯ ಬಗ್ಗೆ ಕೀಳಾಗಿ ನಿಂದಿಸಿ ಅಪಮಾನಿಸಲಾಗಿದೆ ಎಂದು ಆರೋಪಿಸಿ ಕುಶಾಲನಗರ ವರ್ಕ್ಶಾಪ್ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಯಿತು. ಕುಶಾಲನಗರ ಗಣಪತಿ ದೇವಾಲಯ ಮುಂಭಾಗದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಖಾಸಗಿ ಚಾನೆಲ್ ನಿರೂಪಕರು, ತೀರ್ಪುಗಾರರು ಹಾಗೂ ಸ್ಪರ್ಧಿಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆ ಮೂಲಕ ಡಿವೈಎಸ್ಪಿ ಕಚೇರಿಗೆ ತೆರಳಿ ಅಲ್ಲಿಯೂ ಕೆಲಕಾಲ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೆಕ್ಯಾನಿಕ್ ವೃತ್ತಿ ನಿರ್ವಹಿಸುವ ಶ್ರಮಿಕ ವರ್ಗದವರನ್ನು ಗ್ರೀಸ್ ತಿಂದು ಬದುಕುವವರು ಎಂದು ನಿಂದಿಸಿರುವವರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಆಗ್ರಹಿಸಿ ಡಿವೈಎಸ್ಪಿ ಗಂಗಾಧರಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಪೂವಯ್ಯ, ರಾಜ್ಯಾದ್ಯಂತ ಪ್ರಸಾರವಾಗುತ್ತಿರುವ ರಿಯಾಲಿಟಿ ಶೋ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ಗಳನ್ನು ಕೀಳಾಗಿ ಬಿಂಬಿಸಿ ಅಪಮಾನಿಸಲಾಗಿದೆ. ಗ್ರೀಸ್ ತಿಂದು ಬದುಕುವವರು ಎಂದು ನಿಂದಿಸಿರುವ ಸ್ಪರ್ಧಿ ಹಾಗೂ ಇದಕ್ಕೆ ಪ್ರೋತ್ಸಾಹಿಸಿದ ತೀರ್ಪುಗಾರರು, ನಿರೂಪಕರು ಹಾಗೂ ವಾಹಿನಿಯ ಮುಖ್ಯಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ಸಿ ಗಣೇಶ್, ಕಾರ್ಯದರ್ಶಿ ಶಿವು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಹಲೋ, ಶುಭಾಶಯ ಕೋರ್ತಾ ಇದ್ದೀವಿ. ಹಾಗೂ ಬ್ರೇಕ್ ಮೆಕ್ಯಾನಿಕ್, ವರ್ಕ್ಶಾಪ್ ಮೆಕ್ಯಾನಿಕ್ ಎಲ್ಲರಿಗೂ ಸಹ. ಯಾಕೆಂತಂದ್ರೆ ಇವತ್ತು ಕಾರಣ ಏನು ಅಂತಂದರೆ, ನಾವು ಎಲ್ಲ ಮೆಕ್ಯಾನಿಕ್ ಇದ್ದೀವಿ. ಮೆಕ್ಯಾನಿಕ್ಗೆ ಅವಮಾನ ಮಾಡಿದ್ದಾರೆ ಜಿ ಕನ್ನಡ ವಾಹಿನಿಯವರು. ಹಾಗಾಗಿ ನಾವು ಈ ಸರಿ ಒಂದು ವರ್ಕ್ಶಾಪ್ ಪ್ರತಿಭಟನೆ ಮಾಡಿ ವರ್ಕ್ಶಾಪ್ ಕಾರ್ಮಿಕರನ್ನ ದಿನಾಚರಣೆ ಸರಿ ಕ್ಯಾನ್ಸಲ್ ಮಾಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಎರಡನೇದಾಗಿ ಜಿ ಕನ್ನಡ ವಾಹಿನಿಯ ಆ್ಯಂಕರ್ ಮತ್ತು ತೀರ್ಪುಗಾರರು ಎಲ್ಲರೂ ಸೇರಿ ಇದನ್ನ ಕ್ಷಮೆ ಕೇಳಬೇಕು. ಯಾಕೆ ಅಂತಂದರೆ, ನಾವು ವರ್ಕ್ಶಾಪ್ ಕೆಲಸ ಮಾಡಿ ನಾವು ಅನ್ನ ತಿನ್ನೋದು, ಆಯಿಲ್ ತಿನ್ನೋದಿಲ್ಲ, ಗ್ರೀಸ್ ತಿನ್ನೋದಿಲ್ಲ. ಹಾಗಾಗಿ ಅವರು ಇದನ್ನು ದಯವಿಟ್ಟು ಗಮನಕ್ಕೆ ತಗೊಂಡು ಇದಕ್ಕೆ ಕ್ಷಮೆ ಕೇಳಲೇಬೇಕು ಅಂತ ನಾವು ಧಿಕ್ಕಾರ ಕೊಡ್ತಾ ಇದ್ದೀವಿ. ಮತ್ತು ಇಡೀ ನಮ್ಮ ಇವತ್ತು ನಾವು ಕುಶಾಲನಗರದಲ್ಲಿ ಮಾಡ್ತಾಯಿದ್ವಿ, ಮುಂದೆ ಕೊಡಗಲ್ಲಿ ಮಾಡಿ ಪುನಃ ನಮ್ಮ ಕರ್ನಾಟಕದಲ್ಲಿ ಕರೆಕ್ಟಾಗಿ ಕ್ಷಮೆ ಕೇಳಲಿಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲರೂ ಒಂದು ಸಭೆ ಸೇರಿ ಇದನ್ನ ಒಂದು ಉಗ್ರ ಹೋರಾಟ ಮಾಡೋಕ್ಕೆ ತೀರ್ಮಾನ ದಿನಾಚರಣೆ